ನಮಸ್ಕಾರ. ಚುನಾವಣೆಯ ಫಲಿತಾಂಶ ಅಂದ್ರೆ ಬರೀ ಅಂಕಿಅಂಶಗಳು ಅಷ್ಟೇನಾ? ಖಂಡಿತ ಅಲ್ಲ. ಅದು ಒಂದು ಸಮುದಾಯದ ಆಸೆ, ಆಕಾಂಕ್ಷೆಗಳ, ಅವರ ನಿರಾಸೆಗಳ ಮತ್ತವರ ಭವಿಷ್ಯದ ಕನಸುಗಳ ಕಥೆ. ಬನ್ನಿ, ಇವತ್ತು ನಾವು ಕರ್ನಾಟಕದ ಕರಾವಳಿ ಕ್ಷೇತ್ರವಾದ ಕಾಪುವಿನ ಜನಾದೇಶದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ನಮ್ಮ ಈ ವಿಶ್ಲೇಷಣೆಯಲ್ಲಿ 4 ಮುಖ್ಯ ಭಾಗಗಳಿವೆ. ಮೊದಲಿಗೆ ಆ ಮಣ್ಣಿನ ಗುಣ ಮತ್ತೆ ಅಲ್ಲಿನ ಮತದಾನದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಅಭಿವೃದ್ಧಿಗಾಗಿ ಅಲ್ಲಿನ ಜನ ಯಾಕೆ ಅಷ್ಟು ಕಾಯ್ತಿದ್ದಾರೆ ಅಂತ ನೋಡೋಣ. ಅದಾದ ನಂತರ ಅವರ ಅಸಮಾಧಾನದ ಹಿಂದಿನ ನಿಜವಾದ ಕಾರಣಗಳೇನು ಅಂತ ಹುಡ್ಕೋಣ. ಕೊನೆಗೆ ಒಂದು ಒಳ್ಳೆ ಆಡಳಿತಕ್ಕೆ ಬೇಕಾದ ನೀಲನಕ್ಷೆ ಹೇಗಿರಬೇಕು ಅಂತ ಚರ್ಚಿಸೋಣ. ಯಾವುದೇ ಜನಾದೇಶವನ್ನು ಅರ್ಥ ಮಾಡ್ಕೊಳ್ಳೋಕ್ ಮುಂಚೆ ನಾವಾ ಜಾಗವನ್ನು ಅರ್ಥ ಮಾಡ್ಕೋಬೇಕು. ಇದು ಕಾಪು, ವಿಧಾನಸಭಾ ಕ್ಷೇತ್ರ ಸಂಖ್ಯೆ 121, ಕರ್ನಾಟಕದ ಕರಾವಳಿ ತೀರದ ಒಂದು ವಿಶಿಷ್ಟವಾದ ಪ್ರದೇಶ. ಇಲ್ಲಿ ಜನರ ಬದುಕು ಸಮುದ್ರ ಮತ್ತು ಭೂಮಿ ಜೊತೆ ಬೆರ್ತೋಗಿದೆ. ಅಂದ್ರೆ ಮೀನುಗಾರಿಕೆ ಮತ್ತು ಕೃಷಿಯೇ ಇಲ್ಲಿನ ಆರ್ಥಿಕತೆಗೆ ಅಡಿಪಾಯ. ಕಾಪು ಕ್ಷೇತ್ರದ ಒಂದು ಬಹಳ ಮುಖ್ಯವಾದ ಅಂಶ ಅಂದ್ರೆ ಅಲ್ಲಿನ ಜನಸಂಖ್ಯೆ. ಹೆಚ್ಚು ಕಡಿಮೆ 90% ಜನ ಇರೋದು ಹಳ್ಳಿಗಳಲ್ಲಿ. ಇದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ, ಇದು ಅಲ್ಲಿನ ಜನರ ಜೀವನ ಶೈಲಿ, ಅವರ ಆದ್ಯತೆಗಳು ಮತ್ತೆ ರಾಜಕೀಯವಾಗಿ ಅವರು ಏನು ನಿರೀಕ್ಷೆ ಮಾಡ್ತಾರೆ ಅನ್ನೋದಕ್ಕೆ ಕಾರಣವಾಗುತ್ತೆ. ಇಲ್ಲಿಂದನೇ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಶುರುವಾಗೋದು. ಒಂದು ಕಡೆ ನೋಡಿದ್ರೆ ಕಾಪು ಕ್ಷೇತ್ರದಲ್ಲಿ ಓದಿದವರ ಸಂಖ್ಯೆ ಜಾಸ್ತಿ ಇದೆ, ಸುಮಾರು 81.6%. ಅಂದ್ರೆ ಜನರಿಗೆ ತಿಳುವಳಿಕೆ ಇದೆ, ಜಾಗೃತರಾಗಿದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಮೂಲಸೌಕರ್ಯಗಳ ವಿಷಯಕ್ಕೆ ಬಂದ್ರೆ ನಮ್ಮ ಡೆವಲಪ್ಮೆಂಟ್ ಗ್ಯಾಪ್ ಇಂಡೆಕ್ಸ್ ಪ್ರಕಾರ 100ಕ್ಕೆ ಕೇವಲ 30 ಮಾರ್ಕ್ಸ್ ಅಷ್ಟೇ ಸಿಕ್ಕಿರೋದು. ಹಾಗಿದ್ರೆ ವಿದ್ಯಾವಂತರೇ ಇರೋ ಈ ಕ್ಷೇತ್ರದಲ್ಲಿ ಯಾಕೆ ಹೀಗೆ? ನಿಜವಾಗ್ಲೂ ಏನಾಗ್ತಿದೆ ಇಲ್ಲಿ? ಸರಿ, ಇದೇ ಪ್ರಶ್ನೆ ಇಟ್ಕೊಂಡು ನಮ್ಮ ಮೊದಲ ಭಾಗಕ್ಕೆ ಹೋಗೋಣ. ಮಣ್ಣು ಮತ್ತು ಮತ. 2023ರ ಚುನಾವಣೆಯಲ್ಲಿ ಈ ಪರಿಸ್ಥಿತಿ ಹೇಗೆ ಕಾಣಿಸಿಕೊಂಡಿತು? 2023 ರಿಸಲ್ಟ್ ನೋಡಿದ್ರೆ ಬಿಜೆಪಿ ಅಭ್ಯರ್ಥಿ 53.23% ವೋಟ್ ತಗೊಂಡು ಗೆದ್ದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ 44.63% ವೋಟ್ ಸಿಕ್ಕಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ 2018ಕ್ಕೆ ಹೋಲಿಸಿದ್ಲೆ ವೋಟ್ ಶೇರ್ನಲ್ಲಿ ಅಂತಹ ದೊಡ್ಡ ಬದಲಾವಣೆಯೇನೂ ಆಗಿಲ್ಲ. ಅಂದ್ರೆ ಇಲ್ಲಿ ರಾಜಕೀಯ ಸ್ಪರ್ಧೆ ತುಂಬಾನೇ ಪ್ರಬಲವಾಗಿದೆ ಅಂತ ಅರ್ಥ. ಆದ್ರೆ ನಿಜವಾದ ಕಥೆ ಇರೋದು ಬರೀ ಯಾರು ಗೆದ್ರು ಅನ್ನೋದ್ರಲ್ಲಿ ಅಲ್ಲ, ಬದಲಿಗೆ ಯಾರು ವೋಟ್ ಹಾಕಿದ್ರು ಅನ್ನೋದ್ರಲ್ಲೂ ಇದೆ. 2023ರಲ್ಲಿ 80%ಗಿಂತ ಹೆಚ್ಚು ಜನ ಮತ ಚಲಾಯಿಸಿದ್ದಾರೆ. ಇದು 2018ಕ್ಕಿಂತ ಜಾಸ್ತಿ. ಅಂದ್ರೆ ಜನ ಸುಮ್ನೆ ಕೂತಿಲ್ಲ, ನಮ್ಮ ಮಾತು ಕೇಳಿ ಅಂತ ಜೋರಾಗಿಯೇ ಹೇಳ್ತಿದ್ದಾರೆ. ಕೊನೆಗೆ ಗೆಲುವಿನ ಅಂತರ 13,004 ವೋಟುಗಳು. ಇದನ್ನ ಬರೀ ಒಂದು ನಂಬರಾಗೆ ನೋಡ್ಬಾರ್ದು. ಇದು ಕಾಪುವಿನ ಜನ ನಮ್ಮ ನಂಬಿಕೆ ಉಳಿಸ್ಕೊಳ್ಳಿ ಅಂತ 5 ವರ್ಷಕ್ಕೆ ಕೊಟ್ಟಿರೋ ಒಂದು ಕಾಂಟ್ರಾಕ್ಟ್ ಇದ್ದ ಹಾಗೆ. ಇದು ನಮ್ಮನ್ನು 2ನೇ ಭಾಗಕ್ಕೆ ತಗೊಂಡು ಹೋಗುತ್ತೆ, ಪ್ರಗತಿಗಾಗಿ ಒಂದು ಹಂಬಲ. ಈ ಮೂಲಸೌಕರ್ಯಗಳ ಕೊರತೆ ಇದೆಯಲ್ಲ, ಅದು ಜನರ ದಿನನಿತ್ಯದ ಬದುಕಿನ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ನಮ್ಮ ಬಾವಿಗಳಲ್ಲಿ ಉಪ್ಪು ನೀರು, ನಮ್ಮ ರಸ್ತೆಗಳು ಹಾಳಾಗಿವೆ ಮತ್ತು ನಮ್ಮ ಮಕ್ಕಳು ಕೆಲಸ ಹುಡ್ಕೊಂಡು ಊರು ಬಿಡುತ್ತಿದ್ದಾರೆ. ನಮ್ಮ ಭವಿಷ್ಯವೇನು? ಇದು ಆ ಕ್ಷೇತ್ರದ ಎಷ್ಟೋ ಜನರ ಮನಸ್ಸಿನ ಮಾತು. ಈ ಒಂದು ವಾಕ್ಯದಲ್ಲೇ ಅಲ್ಲಿನ ಜನರ ನೋವು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಈ ಸಮಸ್ಯೆಗಳು ಒಂದೊಂದು ಕಡೆ ಒಂದೊಂದು ರೀತಿ ಇವೆ. ಈಗ ಕರಾವಳಿ ಪಂಚಾಯಿತಿಗಳಲ್ಲಿ ಸಮುದ್ರದ ನೀರು ಬಾವಿಗೆ ಸೇರಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ನ್ಯಾಷನಲ್ ಹೈವೇ 66ಅಲ್ಲಿ ಓಡಾಡಿದ್ರೆ ಗುಂಡಿ ಬಿದ್ದಿರೋ ಅಪಾಯಕಾರಿ ರೋಡ್ಗಳು ಕಾಣಿಸುತ್ತೆ. ಇನ್ನು ಒಳಹಳ್ಳಿಗಳಿಗೆ ಹೋದ್ರೆ ಬಾವಿಗಳು ಬತ್ತಿ ಹೋಗ್ತಿವೆ, ಯುವಕರಿಗೆ ಕೆಲ್ಸ ಇಲ್ಲ. ಕೆಲವು ವಾರ್ಡ್ಗಳಲ್ಲಂತೂ ಇವತ್ತಿಗೂ ಕರೆಂಟ್ ತರಹದ ಬೇಸಿಕ್ ಸೌಲಭ್ಯಗಳೇ ಇಲ್ಲ. ಹಾಗಿದ್ರೆ ಇಷ್ಟೆಲ್ಲ ಸಮಸ್ಯೆಗಳ ಹಿಂದಿನ ಮೂಲ ಕಾರಣವಾದ್ರೂ ಏನು? ಇಲ್ಲಿಂದ ನಮ್ಮ 3ನೇ ಭಾಗ ಶುರುವಾಗುತ್ತೆ. ಅಸಮಾಧಾನದ ಅಂಗರಚನೆ, ಅಂದ್ರೆ ಸಿಸ್ಟಂನಲ್ಲಿರೋ 3 ದೊಡ್ಡ ವೈಫಲ್ಯಗಳೇನು ಅಂತ ನೋಡೋಣ. ಮೊದಲನೇ ಕಾರಣ ವೆಲ್ಫೇರ್ ಫಟೀಗ್, ಅಂದ್ರೆ ಉಚಿತ ಭಾಗ್ಯಗಳ ಭರವಸೆ ಇಟ್ಕೊಂಡು ಇನ್ಮುಂದೆ ಓದಿದ ಜನರನ್ನ ಮೆಚ್ಚಿಸೋದು ಕಷ್ಟ. ಅವರಿಗೆ ಶಾಶ್ವತವಾದ ಪರಿಹಾರಗಳು ಬೇಕು. ಎರಡನೇದು ಡೆವಲಪ್ಮೆಂಟ್ ಗ್ಯಾಪ್, ಕರಾವಳಿಯ ಮೂಲಸೌಕರ್ಯಕ್ಕೆ ಸರಿಯಾದ ಹೂಡಿಕೆ ಆಗ್ತಾನೇ ಇಲ್ಲ. ಇನ್ನು 3ನೇದು ಜಾಬ್ಸ್ ಕ್ರೈಸಿಸ್, ಓದಿದ ಯುವಕರಿಗೆ ತಮ್ಮ ಊರಲ್ಲೇ ಕೆಲ್ಸ ಸಿಗ್ತಿಲ್ಲ. ಈ 3 ವೈಫಲ್ಯಗಳ ಪರಿಣಾಮ ಏನು ಗೊತ್ತಾ? ಅದೇ ಪ್ಲಾನಿಂಗ್ ಒಂದ್ ಕಡೆ ಆಗತ್ತೆ, ಆದ್ರೆ ಕೆಲ್ಸ ಮಾತ್ರ ನೆಲಮಟ್ಟದಲ್ಲಿ ಆಗೋದೇ ಇಲ್ಲ. ಭರವಸೆಗಳನ್ನು ಕೊಡ್ತಾರೆ, ಆದ್ರೆ ಅವು ಕಾರ್ಯರೂಪಕ್ಕೆ ಬರಲ್ಲ. ಇದೇ ಜನರ ಅಸಮಾಧಾನಕ್ಕೆ ಮುಖ್ಯ ಕಾರಣ. ಸರಿ, ಈಗ ನಮ್ಮ ವಿಶ್ಲೇಷಣೆಯ ಕೊನೆಯ ಹಾಗೂ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಅದೇ ಆಡಳಿತಕ್ಕಾಗಿ ಒಂದು ನೀಲನಕ್ಷೆ. ಈ ಸಮಸ್ಯೆಗಳಿಗೆ ಡೇಟಾ ಆಧಾರಿತ ನಿಜವಾಗ್ಲೂ ಕೆಲಸ ಮಾಡುವಂಥ ಪರಿಹಾರಗಳೇನು?
ನಮ್ಮ ವಿಶ್ಲೇಷಣೆ ಪ್ರಕಾರ ಒಂದು 3 ಅಂಶಗಳ ಡೆವಲಪ್ಮೆಂಟ್ ಪ್ಲಾನ್ ಬೇಕು. ಮೊದಲನೆಯದು ಪ್ರಗತಿ ಪಥ, ಅಂದ್ರೆ ಸುಮಾರು 60 ಕಿಲೋಮೀಟರ್ ಹಳ್ಳಿ ರಸ್ತೆಗಳನ್ನು ಸರಿಪಡಿಸೋದು. ಎರಡನೆಯದು ಕರಾವಳಿ ನೀರು ಯೋಜನೆ, ಉಪ್ಪು ನೀರಿನ ಸಮಸ್ಯೆ ಇರೋ ಕಡೆ ಹೊಸ ಪೈಪ್ಲೈನ್ ಹಾಕೋದು. ಮೂರನೆಯದು ಕೃಷಿ ಉದ್ಯಮ ಮತ್ತು ಕೌಶಲ್ಯ, ಸ್ಥಳೀಯವಾದಿ ಒಂದು 300ಕ್ಕೂ ಹೆಚ್ಚು ಕೆಲಸಗಳನ್ನು ಸೃಷ್ಟಿ ಮಾಡೋದು. ಇದು ಬರೀ ಮಾತಿಗಷ್ಟೇ ಅಲ್ಲ, ಇದಕ್ಕೆ ಒಂದು ಟೈಮ್ ಲೈನ್ ಕೂಡ ಇದೆ. ಮುಂದಿನ 18 ತಿಂಗಳಲ್ಲಿ ಮುಖ್ಯ ರಸ್ತೆಗಳ ಕೆಲಸ ಆಗ್ಬೇಕು. 24 ತಿಂಗಳೊಳಗೆ ಕುಡಿಯೋ ನೀರಿನ ಯೋಜನೆ ಶುರುವಾಗಬೇಕು. ಮತ್ತೆ ಅದೇ 24 ತಿಂಗಳಲ್ಲಿ ಕೃಷಿ ಉದ್ಯಮ ಯೂನಿಟ್ ಕೂಡ ಸ್ಥಾಪನೆಯಾಗಬೇಕು. ಇವೆಲ್ಲ ಸ್ಪಷ್ಟವಾದ, ಅಳತೆ ಮಾಡಬಹುದಾದ ಗುರಿಗಳು. ಈ ನೀಲನಕ್ಷೆ ಅಂದ್ರೆ ಬರೀ ರೋಡು, ಪೈಪ್ಲೈನ್ ಅಷ್ಟೇ ಅಲ್ಲ. ಇದು ಯುವಕರು, ಮಹಿಳೆಯರು, ರೈತರು, ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಅಲ್ಪಸಂಖ್ಯಾತರು, ಹೀಗೆ ಸಮಾಜದ ಪ್ರತಿಯೊಂದು ವರ್ಗವನ್ನು ತಲುಪುವ ಒಂದು ಪ್ಲಾನ್. ಯಾಕಂದ್ರೆ ಎಲ್ಲರನ್ನೂ ಜೊತೆಗೆ ತಗೊಂಡೋಗೋದೇ ನಿಜವಾದ ಅಭಿವೃದ್ಧಿ. ಸರಿ, ಕೊನೆಯದಾಗಿ ನಮ್ಮ ಅನಾಲಿಸಿಸ್ನ ಒಂದು ಪ್ರಮುಖವಾದ ಸಂಖ್ಯೆ, ಅದೇ ಕ್ಯಾಂಡಿಡೇಟ್ ರಿಟೈನಬಿಲಿಟಿ ಸ್ಕೋರ್. ಅಂದ್ರೆ ಒಬ್ಬ ಅಭ್ಯರ್ಥಿ ಮತ್ತೆ ಗೆಲ್ಲೋ ಸಾಧ್ಯತೆ ಎಷ್ಟಿದೆ ಅಂತ. ಕಾರ್ಪುವಿಗೆ ಈ ಸ್ಕೋರ್ ಎಷ್ಟಿದೆ ಗೊತ್ತಾ? 100ಕ್ಕೆ 75. ಇದರ ಅರ್ಥ ಸೀಟು ಸೇಫ್ ಇದೆ, ಆದ್ರೆ ಹುಷಾರಾಗಿರ್ಬೇಕು. ಯಾಕಂದ್ರೆ ಜನ ಕೊಟ್ಟಿರೋ ಈ ಮ್ಯಾಂಡೇಟ್ ಇದೆಯಲ್ಲ, ಅದು ಕಂಡೀಷನಲ್. ಕೆಲ್ಸ ಮಾಡಿರ ಮಾತ್ರ ಮುಂದಿನ ಸಾರಿ ವೋಟು. ಕಾಪುವಿನ ಮತದಾರರು ತಮ್ಮ ತೀರ್ಪು ಕೊಟ್ಟಿದ್ದಾರೆ. ಅಭಿವೃದ್ಧಿಗಾಗಿ ಅವರು ಕೊಟ್ಟಿರೋ ಈ ಜನಾದೇಶ ಅವರ ತಾಳ್ಮೆ ಮೀರುವ ಮುನ್ನ ಈಡೇರುತ್ತದೆಯೇ? ಈ ಪ್ರಶ್ನೆ ಕೇವಲ ಕಾಪುವಿಗೆ ಮಾತ್ರ ಸೀಮಿತವಲ್ಲ, ನಮ್ಮ ಇಡೀ ಪ್ರಜಾಪ್ರಭುತ್ವದ ಭವಿಷ್ಯಕ್ಕೆ ಸಂಬಂಧಿಸಿದ್ದು.